ನಿನ್ನೆ ನಾನು ಆ, ಇಲ್ಲಿ ಶಿವಮೊಗ್ಗದಿಂದ ಉಗ್ರರ ಗುಂಡಿಗೆ ಬಲಿಯಾದ ಮಂಜುನಾಥ್ ಅವರ ಮನೆಗೆ ಹೋಗಿದ್ದೆ. ಅವರ ಪತ್ನಿಯವರನ್ನ ಮತ್ತು ಮಗನನ್ನ, ಅವರ ತಾಯಿ, ಅತ್ತೆ ಎಲ್ಲರೂ ಮನೆಯಲ್ಲಿದ್ದರು. ಎಲ್ಲರನ್ನೂ ಮಾತನಾಡಿಸುವಂಥ ಅವಕಾಶ ಸಿಕ್ಕಿತ್ತು. ಆ, ಈ ಥರದೊಂದು ದಾರುಣವಾಗಿರುವಂಥ ಘಟನೆಯನ್ನು ಕಣ್ಣಾರೆ ಕಂಡಂಥ ಅವರ ಪತ್ನಿ ಮತ್ತು ಮಗನ ಮನಸ್ಥೈರ್ಯ ಕುಂದಬಾರದು. ಅವರು ಆ ಘಟನೆಯನ್ನು ನೋಡಿದ ನಂತರವೂ ಕೂಡ ಅವರೊಳಗಿರುವಂಥ ಧೀರತೆ ಇದೆಯಲ್ಲ, ಈ ರಾಷ್ಟ್ರಕ್ಕೆ ಒಳಿತಾಗಬೇಕು ಅನ್ನುವಂಥ ಧೀರತೆ, ಅದು ನನಗೆ ಈಗಲೂ ಹೆಮ್ಮೆ ತರಿಸುವಂಥದ್ದು ಅಂತ ನನಗನ್ಸುತ್ತೆ. ನಾನು ಅವ್ರ ಜೊತೆ ಮಾತಾಡಿದ ಮೇಲೆ ಗೊತ್ತಾಯಿತು, ಸಾವಿನ ಸಮ್ಮುಖದಲ್ಲೂ ಅವರು ತೋರಿದಂಥ ಆ ಧೈರ್ಯ. ಅವ್ರು ಭಾಳ ಹೆಮ್ಮೆಯಿಂದ ಹೇಳ್ತಾ ಇದ್ರು, ಇವ್ರಿಗೆ ಹೊಡೆದ ನಂತರವೂ ಕೂಡ ನಾನು ಮತ್ತು ನನ್ನ ಮಗ ಆಗಲಿ ತಪ್ಪಿಸ್ಕೊಂಡು ಹೋಗಲಿಲ್ಲ, ಮುಚ್ಚಿಟ್ಕೋಬೇಕು ಅಂತ ನಮ್ಗೆ ಯಾವತ್ತೂ ಅನ್ನಿಸ್ಲಿಲ್ಲ. ನಾವು ಅವನ ಜೊತೆ ಆ ಟೆರರಿಸ್ಟ್ಗಳ ಜೊತೆ ಜೋರಾಗಿ ಮಾತನಾಡುವಷ್ಟರ ಮಟ್ಟಿಗೆ ನಾವಿದ್ವಿ ಅಂತ ಅವ್ರು ಹೇಳಿದ್ದನ್ನು ಕೇಳುವಾಗ ನಿಜವಾಗ್ಲೂ ಭಾವುಕವಾಗುವಂಥ ಸಂಗತಿ ಇತ್ತು. ನಾವಿನ್ನೇನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಸಾಂತ್ವನ ಅಷ್ಟೇ ಕೊಡಬಲ್ಲೆವು, ಪ್ರತೀಕಾರವನ್ನು ಈ ದೇಶದ ಪ್ರಧಾನಮಂತ್ರಿ ಮತ್ತು ಈ ದೇಶವೇ ತೆಗೆದುಕೊಳ್ಬೇಕು. ಹೀಗಾಗಿ ಅವರ ಪರವಾಗಿ ನಾನು ಪ್ರಧಾನಮಂತ್ರಿಯನ್ನು ಕೂಡ ಈ ಸಂದರ್ಭದಲ್ಲಿ ಒತ್ತಾಯಿಸೋದು ಒಂದೇ ಒಂದು ಮಾತು ಏನು ಅಂತಂದರೆ, ಈ ರಾಷ್ಟ್ರವನ್ನು ಉಳಿಸಬೇಕು, ಈ ರಾಷ್ಟ್ರದ ಸಾರ್ವಭೌಮತೆಯನ್ನು ಉಳಿಸಬೇಕು ಅಂತಂದರೆ ನಮಗೆ ನಿಮ್ಮ ಕಡೆಯಿಂದ ಸಾಂತ್ವನ ಬೇಕಾಗಿಲ್ಲ. ಒಂದು ಪ್ರತೀಕಾರದ ದನಿ ಏನು ಹೊರಟಿದೆ ಅದಕ್ಕೊಂದು ಸರಿಯಾದ ಲಾಜಿಕಲ್ ಎಂಡಿಗೆ ಮುಟ್ಟಿಸಬೇಕು, ಪಾಕಿಸ್ತಾನಕ್ಕೆ ಸರಿಯಾದ ಪಾಠ ಕಲಿಸಬೇಕು ಅಂತ ನಮ್ಮ ಅಭಿಪ್ರಾಯ ಇರೋದು. ಅದನ್ನು ಅವ್ರ ಮುಂದೆಯೂ ನಾನು ಹೇಳಿ ಬಂದಿದ್ದೀನಿ, ನಿಮ್ಮಗಳ ಮೂಲಕ ಈ ರಾಷ್ಟ್ರಕ್ಕೂ ತಿಳಿಸಬೇಕು ಅನ್ನುವಂಥ ಪ್ರಯತ್ನ ನನ್ನದು. ನಿನ್ನೆ ನಾನು ಇಲ್ಲಿ ಶಿವಮೊಗ್ಗದಿಂದ ಉಗ್ರರ ಗುಂಡಿಗೆ ಬಲಿಯಾದ ಮಂಜುನಾಥ್ ಅವರ ಮನೆಗೆ ಹೋಗಿದ್ದೆ. ಅವರ ಪತ್ನಿಯವರನ್ನ ಮತ್ತು ಮಗನನ್ನ, ಅವರ ತಾಯಿ, ಅತ್ತೆ ಎಲ್ಲರೂ ಮನೆಯಲ್ಲಿದ್ದರು. ಎಲ್ಲರನ್ನೂ ಮಾತನಾಡಿಸುವಂಥ ಅವಕಾಶ ಸಿಕ್ಕಿತ್ತು. ಈ ಥರದೊಂದು ದಾರುಣವಾಗಿರುವಂಥ ಘಟನೆಯನ್ನು ಕಣ್ಣಾರೆ ಕಂಡಂಥ ಅವರ ಪತ್ನಿ ಮತ್ತು ಮಗನ ಮನಸ್ಥೈರ್ಯ ಕುಂದಬಾರದು. ಅವರು ಆ ಘಟನೆಯನ್ನು ನೋಡಿದ ನಂತರವೂ ಕೂಡ ಅವರೊಳಗಿರುವಂಥ ಧೀರತೆ ಇದೆಯಲ್ಲ, ಈ ರಾಷ್ಟ್ರಕ್ಕೆ ಒಳಿತಾಗಬೇಕು ಅನ್ನುವಂಥ ಧೀರತೆ, ಅದು ನನಗೆ ಈಗಲೂ ಹೆಮ್ಮೆ ತರಿಸುವಂಥದ್ದು ಅಂತ ನನಗನ್ಸುತ್ತೆ. ನಾನು ಅವ್ರ ಜೊತೆ ಮಾತಾಡಿದ ಮೇಲೆ ಗೊತ್ತಾಯಿತು, ಸಾವಿನ ಸಮ್ಮುಖದಲ್ಲೂ ಅವರು ತೋರಿದಂಥ ಧೈರ್ಯ. ಅವ್ರು ಭಾಳ ಹೆಮ್ಮೆಯಿಂದ ಹೇಳ್ತಾ ಇದ್ರು, ಇವ್ರಿಗೆ ಹೊಡೆದ ನಂತರವೂ ಕೂಡ ನಾನು ಮತ್ತು ನನ್ನ ಮಗ ಆಗಲಿ ತಪ್ಪಿಸ್ಕೊಂಡು ಹೋಗಲಿಲ್ಲ, ಮುಚ್ಚಿಟ್ಕೋಬೇಕು ಅಂತ ನಮ್ಗೆ ಯಾವತ್ತೂ ಅನ್ನಿಸ್ಲಿಲ್ಲ. ನಾವು ಅವನ ಜೊತೆ ಆ ಟೆರರಿಸ್ಟ್ಗಳ ಜೊತೆ ಜೋರಾಗಿ ಮಾತನಾಡುವಷ್ಟರ ಮಟ್ಟಿಗೆ ನಾವಿದ್ವಿ ಅಂತ ಅವ್ರು ಹೇಳಿದ್ದನ್ನು ಕೇಳುವಾಗ ನಿಜವಾಗ್ಲೂ ಭಾವುಕವಾಗುವಂಥ ಸಂಗತಿ ಇತ್ತು. ನಾವಿನ್ನೇನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಸಾಂತ್ವನ ಅಷ್ಟೇ ಕೊಡಬಲ್ಲೆವು, ಪ್ರತೀಕಾರವನ್ನು ಈ ದೇಶದ ಪ್ರಧಾನಮಂತ್ರಿ ಮತ್ತು ಈ ದೇಶವೇ ತೆಗೆದುಕೊಳ್ಬೇಕು. ಹೀಗಾಗಿ ಅವರ ಪರವಾಗಿ ನಾನು ಪ್ರಧಾನಮಂತ್ರಿಯನ್ನು ಕೂಡ ಈ ಸಂದರ್ಭದಲ್ಲಿ ಒತ್ತಾಯಿಸೋದು ಒಂದೇ ಒಂದು ಮಾತು ಏನು ಅಂತಂದರೆ, ಈ ರಾಷ್ಟ್ರವನ್ನು ಉಳಿಸಬೇಕು, ಈ ರಾಷ್ಟ್ರದ ಸಾರ್ವಭೌಮತೆಯನ್ನು ಉಳಿಸಬೇಕು ಅಂತಂದರೆ ನಮಗೆ ನಿಮ್ಮ ಕಡೆಯಿಂದ ಸಾಂತ್ವನ ಬೇಕಾಗಿಲ್ಲ. ಒಂದು ಪ್ರತೀಕಾರದ ದನಿ ಏನು ಹೊರಟಿದೆ ಅದಕ್ಕೊಂದು ಸರಿಯಾದ ಲಾಜಿಕಲ್ ಎಂಡಿಗೆ ಮುಟ್ಟಿಸಬೇಕು, ಪಾಕಿಸ್ತಾನಕ್ಕೆ ಸರಿಯಾದ ಪಾಠ ಕಲಿಸಬೇಕು ಅಂತ ನಮ್ಮ ಅಭಿಪ್ರಾಯ ಇರೋದು. ಅದನ್ನು ಅವ್ರ ಮುಂದೆಯೂ ನಾನು ಹೇಳಿ ಬಂದಿದ್ದೀನಿ, ನಿಮ್ಮಗಳ ಮೂಲಕ ಈ ರಾಷ್ಟ್ರಕ್ಕೂ ತಿಳಿಸಬೇಕು ಅನ್ನುವಂಥ ಪ್ರಯತ್ನ ನನ್ನದು. ನಿನ್ನೆ ನಾನು ಇಲ್ಲಿ ಶಿವಮೊಗ್ಗದಿಂದ ಉಗ್ರರ ಗುಂಡಿಗೆ ಬಲಿಯಾದ ಮಂಜುನಾಥ್ ಅವರ ಮನೆಗೆ ಹೋಗಿದ್ದೆ. ಅವರ ಪತ್ನಿಯವರನ್ನ ಮತ್ತು ಮಗನನ್ನ, ಅವರ ತಾಯಿ, ಅತ್ತೆ ಎಲ್ಲರೂ ಮನೆಯಲ್ಲಿದ್ದರು. ಎಲ್ಲರನ್ನೂ ಮಾತನಾಡಿಸುವಂಥ ಅವಕಾಶ ಸಿಕ್ಕಿತ್ತು. ಈ ಥರದೊಂದು ದಾರುಣವಾಗಿರುವಂಥ ಘಟನೆಯನ್ನು ಕಣ್ಣಾರೆ ಕಂಡಂಥ ಅವರ ಪತ್ನಿ ಮತ್ತು ಮಗನ ಮನಸ್ಥೈರ್ಯ ಕುಂದಬಾರದು. ಅವರು ಆ ಘಟನೆಯನ್ನು ನೋಡಿದ ನಂತರವೂ ಕೂಡ ಅವರೊಳಗಿರುವಂಥ ಧೀರತೆ ಇದೆಯಲ್ಲ, ಈ ರಾಷ್ಟ್ರಕ್ಕೆ ಒಳಿತಾಗಬೇಕು ಅನ್ನುವಂಥ ಧೀರತೆ, ಅದು ನನಗೆ ಈಗಲೂ ಹೆಮ್ಮೆ ತರಿಸುವಂಥದ್ದು ಅಂತ ನನಗನ್ಸುತ್ತೆ. ನಾನು ಅವ್ರ ಜೊತೆ ಮಾತಾಡಿದ ಮೇಲೆ ಗೊತ್ತಾಯಿತು, ಸಾವಿನ ಸಮ್ಮುಖದಲ್ಲೂ ಅವರು ತೋರಿದಂಥ ಧೈರ್ಯ. ಅವ್ರು ಭಾಳ ಹೆಮ್ಮೆಯಿಂದ ಹೇಳ್ತಾ ಇದ್ರು, ಇವ್ರಿಗೆ ಹೊಡೆದ ನಂತರವೂ ಕೂಡ ನಾನು ಮತ್ತು ನನ್ನ ಮಗ ಆಗಲಿ ತಪ್ಪಿಸ್ಕೊಂಡು ಹೋಗಲಿಲ್ಲ, ಮುಚ್ಚಿಟ್ಕೋಬೇಕು ಅಂತ ನಮ್ಗೆ ಯಾವತ್ತೂ ಅನ್ನಿಸ್ಲಿಲ್ಲ. ನಾವು ಅವನ ಜೊತೆ ಆ ಟೆರರಿಸ್ಟ್ಗಳ ಜೊತೆ ಜೋರಾಗಿ ಮಾತನಾಡುವಷ್ಟರ ಮಟ್ಟಿಗೆ ನಾವಿದ್ವಿ ಅಂತ ಅವ್ರು ಹೇಳಿದ್ದನ್ನು ಕೇಳುವಾಗ ನಿಜವಾಗ್ಲೂ ಭಾವುಕವಾಗುವಂಥ ಸಂಗತಿ ಇತ್ತು. ನಾವಿನ್ನೇನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಸಾಂತ್ವನ ಅಷ್ಟೇ ಕೊಡಬಲ್ಲೆವು, ಪ್ರತೀಕಾರವನ್ನು ಈ ದೇಶದ ಪ್ರಧಾನಮಂತ್ರಿ ಮತ್ತು ಈ ದೇಶವೇ ತೆಗೆದುಕೊಳ್ಬೇಕು. ಹೀಗಾಗಿ ಅವರ ಪರವಾಗಿ ನಾನು ಪ್ರಧಾನಮಂತ್ರಿಯನ್ನು ಕೂಡ ಈ ಸಂದರ್ಭದಲ್ಲಿ ಒತ್ತಾಯಿಸೋದು ಒಂದೇ ಒಂದು ಮಾತು ಏನು ಅಂತಂದರೆ, ಈ ರಾಷ್ಟ್ರವನ್ನು ಉಳಿಸಬೇಕು, ಈ ರಾಷ್ಟ್ರದ ಸಾರ್ವಭೌಮತೆಯನ್ನು ಉಳಿಸಬೇಕು ಅಂತಂದರೆ ನಮಗೆ ನಿಮ್ಮ ಕಡೆಯಿಂದ ಸಾಂತ್ವನ ಬೇಕಾಗಿಲ್ಲ. ಒಂದು ಪ್ರತೀಕಾರದ ದನಿ ಏನು ಹೊರಟಿದೆ ಅದಕ್ಕೊಂದು ಸರಿಯಾದ ಲಾಜಿಕಲ್ ಎಂಡಿಗೆ ಮುಟ್ಟಿಸಬೇಕು, ಪಾಕಿಸ್ತಾನಕ್ಕೆ ಸರಿಯಾದ ಪಾಠ ಕಲಿಸಬೇಕು ಅಂತ ನಮ್ಮ ಅಭಿಪ್ರಾಯ ಇರೋದು. ಅದನ್ನು ಅವ್ರ ಮುಂದೆಯೂ ನಾನು ಹೇಳಿ ಬಂದಿದ್ದೀನಿ, ನಿಮ್ಮಗಳ ಮೂಲಕ ಈ ರಾಷ್ಟ್ರಕ್ಕೂ ತಿಳಿಸಬೇಕು ಅನ್ನುವಂಥ ಪ್ರಯತ್ನ ನನ್ನದು.